ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು ನಾವು 9ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋ ಅರ್ಜುನ. ಅನುವಾದ: ಹೇ ಅರ್ಜುನ, ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯ ಅರ್ಥಾತ್ ನಿರ್ಮಲ ಮತ್ತು ಅಲೌಕಿಕವಾಗಿವೆ. ಈ ಪ್ರಕಾರವಾಗಿ ಯಾವ ಮನುಷ್ಯನು ತತ್ವದಿಂದ ತಿಳಿದುಕೊಳ್ಳುತ್ತಾನೋ ಅವನು ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ, ಆದರೆ ನನ್ನನ್ನೇ ಹೊಂದುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಓದ ಭಾಗದಲ್ಲೆಲ್ಲ ಏನು ತಿಳಿಸ್ತಾ, ತನ್ನ ದಿವ್ಯ ಜನ್ಮಗಳು ಆಗುವಂಥ ಸಮಯ ಯಾಕೆ ನಾನು ತಗೋತೀನಿ, ಯಾವ ಸಮಯದಲ್ಲಿ ತಗೊಳ್ತೀನಿ, ಆಮೇಲೆ ಕಾರಣ ಏನು, ಆಮೇಲೆ ಉದ್ದೇಶ ಏನು, ಇದನ್ನೆಲ್ಲ ವರ್ಣನೆ ಮಾಡ್ದ ಅಲ್ವಾ 8ನೇ ಶ್ಲೋಕದಲ್ಲಿ. ಈಗ ಈ ಜನ್ಮಗಳನ್ನು ಮತ್ತು ಅವುಗಳಲ್ಲಿ ಮಾಡುವಂತಹ ಕರ್ಮಗಳ ದಿವ್ಯತೆಯನ್ನು ತತ್ವದಿಂದ ನಾವು ತಿಳ್ಕೊಳ್ತೀವಲ್ವಾ, ಅದರ ಫಲ ಏನು ಅಂತ ಹೇಳ್ತಾ ಇದ್ದಾನೆ. ಈಗ ಭಗವಂತ ತಗೊಳ್ಳುವಂತಹ ಜನ್ಮಗಳು, ಅವನ ಲೀಲೆಗಳು, ಅವನು ಯಾಕೆ ತಗೊಳ್ತಾನೆ, ಏನು, ಇದೆಲ್ಲ ನಾವು ತಿಳ್ಕೊಳ್ತೀವಲ್ವಾ, ಅದೇನು ತತ್ವದಿಂದ ತಿಳ್ಕೋಬೇಕು ನಾವು. ಆಯ್ತಾ, ಸುಮ್ಮನೆ ಏನೋ ಒಂದು ಕತೆ ಥರ ತಿಳ್ಕೊಂಡು ಹೋಗೋದಲ್ಲ ಅಥವಾ ಕೇಳೋದಲ್ಲ. ತತ್ವ ಏನು, ಅದರ ಒಂದು ಕಾರಣ, ಅದರಲ್ಲಿರುವಂಥ ಗೂಢಾರ್ಥ ಏನು, ಅದೆಲ್ಲ ತಿಳ್ಕೊಬೇಕು ನಾವು. ಈ ರೀತಿ ತಿಳ್ಕೊಳ್ಳೋದ್ರಿಂದ ಫಲ ಏನು ಸಿಗುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಈಗ ತಿಳಿಸ್ತಾ ಇದ್ದಾನೆ. ಅವನು ಹೇಳ್ತಾನೆ ಅರ್ಜುನನಿಗೆ, ನನ್ನ ಜನ್ಮ ಮತ್ತು ನಾನು ಮಾಡುವಂಥ ಕರ್ಮಗಳಿದೆಯಲ್ಲ ಅದೆಲ್ಲ ದಿವ್ಯವಾಗಿರುವಂಥದ್ದು ಮತ್ತು ನಿರ್ಮಲವಾಗಿರುವಂಥದ್ದು ಮತ್ತು ಅಲೌಕಿಕವಾಗಿರುವಂಥದ್ದು. ಈ ರೀತಿ ಯಾವ ಮನುಷ್ಯ ಅಂದರೆ ಭಗವಂತ ಏನೇ ಕೆಲಸ ಮಾಡಲಿ, ಅವನು ಜನ್ಮ ತಗೊಳ್ಳಿ, ಅವೆಲ್ಲ ದಿವ್ಯವಾಗಿರೋದು ಅಲೌಕಿಕವಾಗಿರೋದು ಅಂತ ಯಾವ ಮನುಷ್ಯ ತತ್ವದಿಂದ ತಿಳ್ಕೊಳ್ತಾನೋ ಅವನು ಶರೀರವನ್ನು ಬಿಟ್ಟಾಗ, ತ್ಯಾಗ ಮಾಡಿದಾಗ ಮತ್ತೆ ಪುನರ್ಜನ್ಮವನ್ನು ಅವನು ತಗೊಳ್ಳೋದಿಲ್ಲ, ಆದರೆ ನನ್ನನ್ನೇ ಹೊಂದುತ್ತಾನೆ. ಅಂದರೆ ಯಾರು ಇದನ್ನು ತತ್ವದಿಂದ ತಿಳ್ಕೊಳ್ತಾರೋ ಅವರು ಮತ್ತೆ ಮತ್ತೆ ಈ ಪುನರಪಿ ಜನನಂ ಮರಣಂ ಅಂತ ಹೇಳ್ತಾರಲ್ಲ, ಅದರಲ್ಲಿ ಬರುವಂಥ ನೆಸೆಸಿಟಿ ಇಲ್ಲ, ನಾವು ಭಗವಂತನ ಹತ್ರಕ್ಕೆ ಹೊರಟೋಗ್ಬೋದು ಅಂತ ಅರ್ಥ. ಅಂದರೆ ಅವನನ್ನೇ ಪಡ್ಕೊಳ್ತೀವಿ ಅಂತ ಇದಕ್ಕೆ ಅರ್ಥ. ಈಗ ನಾವು ಭಗವಂತನ ಹತ್ರ ಹೋಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಮ್ಮ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಉತ್ತರ ಇದೆ ನೋಡಿ. ಭಗವಂತನ ಬಗ್ಗೆ ಕಂಪ್ಲೀಟಾಗಿ ತತ್ವದಿಂದ ತಿಳ್ಕೊಂಡಾಗ ನಾವು ಭಗವಂತನ ಹತ್ರಕ್ಕೆ ಹೊರಟೋಗ್ತೀವಿ ಅನ್ನೋದು ಇದರ ಅರ್ಥ. ಈಗ ಪ್ರಶ್ನೆ ಏನು ಅಂತಂದರೆ, ಭಗವಂತನ ಜನ್ಮವು ದಿವ್ಯವಾಗಿದೆ ಅಂತ ಹೇಳಿದಾರಲ್ಲ, ಇದನ್ನು ತತ್ವದಿಂದ ತಿಳಿಯೋದು ಅಂತಂದರೆ ಏನು? ಈಗ ಭಗವಂತನ ಜನ್ಮ ದಿವ್ಯವಾಗಿದೆ, ಅದನ್ನು ತತ್ವದಿಂದ ಏನು ಹಂಗಂದ್ರೆ ಅರ್ಥ, ತತ್ವದಿಂದ ತಿಳ್ಕೊಳ್ಳೋದು ಅಂತಂದರೆ ಅರ್ಥ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಸರ್ವಶಕ್ತಿವಂತನಾಗಿರುವಂತಹ ಪೂರ್ಣ ಬ್ರಹ್ಮ ಪರಮೇಶ್ವರ ವಾಸ್ತವವಾಗಿ ಜನ್ಮ ಮತ್ತು ಮೃತ್ಯುವಿನಿಂದ ಸರ್ವತಾ ಅತೀತನಾಗಿದ್ದಾನೆ. ಅಂದರೆ ನಮ್ಮ ಥರ ಅವನಿಗೂ ಕೂಡ ಜನ್ಮ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಅದು ತಪ್ಪು. ಅವನ ಜನ್ಮ ಜೀವಿಗಳ ಹಾಗಲ್ಲ. ಅವನು ತನ್ನ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡಿ ತನ್ನ ದಿವ್ಯ ಲೀಲೆಗಳ ಮೂಲಕ ಅವರ ಮನವನ್ನು ತನ್ನ ಕಡೆ ಆಕರ್ಷಣೆ ಮಾಡೋದಕ್ಕೆ ದರ್ಶನವನ್ನು ಕೊಡ್ತಾನೆ. ಸ್ಪರ್ಶ ಮತ್ತು ಭಾಷಣ ಅಂದರೆ ಮಾತಾಡೋದು, ಇದರ ಮೂಲಕ ಅವರಿಗೆ ಸುಖವನ್ನು ಕೊಡೋದಕ್ಕೋಸ್ಕರ. ಅಂದರೆ ಈಗ ನಾವೆಲ್ಲ ಹುಟ್ಟೋದು ಏನಕ್ಕೆ ಅಂತಂದರೆ, ನಾವು ಕೆಲಸಗಳನ್ನು ಮಾಡಿರ್ತೀವಿ, ಕೆಲಸ ಅಂದರೆ ಕರ್ಮಗಳು, ಆ ಕರ್ಮದ ಫಲವನ್ನು ಭೋಗಿಸೋದಕ್ಕೋಸ್ಕರ ನಾವು ತಗೊಂಡಿರ್ತೀವಿ ಜನ್ಮವನ್ನು. ಆದರೆ ಭಗವಂತ ಆ ರೀತಿ ಅಲ್ಲ. ಅವನು ನಮ್ಮ ಥರ ಕರ್ಮಗಳನ್ನು ಭೋಗಿಸೋದಕ್ಕಲ್ಲ ಅವನು ಬರೋದು, ಅವನು ತನ್ನ ಭಕ್ತರ ಮೇಲೆ ಅನುಗ್ರಹವನ್ನು ತೋರಿಸಿ ಅವನನ್ನು ಉದ್ಧಾರ ಮಾಡೋದಕ್ಕೆ ಅಥವಾ ಅವನ ಮನಸ್ಸನ್ನು ಸಂತೋಷಗೊಳಿಸೋದಕ್ಕೆ, ಅವನಿಗಿರುವಂಥ ತೊಂದರೆಗಳನ್ನು ಪರಿಹರಿಸೋದಕ್ಕೆ. ಅಂದರೆ ಅವನ ಲೀಲೆಗಳನ್ನು ಇಲ್ಲಿ ಬಂದು ಮಾಡಿರ್ತಾನಲ್ಲ, ಆಮೇಲೆ ಭಕ್ತರು ಅದನ್ನು ನೆನೆಸ್ಕೊಂಡು, ಆಮೇಲೆ ಅವನು ಇರಬೇಕಾದ್ರೇ ಇರುವಂತಹ ಭಕ್ತರು ಇರ್ತಾರೆ ಅಲ್ವಾ. ಈಗ ಭಗವಂತ ಇದ್ದಾಗ ಬೇಕಾದಷ್ಟು ಜನ ಭಕ್ತರು ಇರ್ತಾರೆ, ಅವನ ಲೀಲೆಗಳನ್ನು ನೋಡಿ ಖುಷಿ ಪಡ್ತಾರೆ, ಅವನ ದರ್ಶನವನ್ನು ಮಾಡ್ತಾರೆ, ಅವನ ಸ್ಪರ್ಶ ಮಾಡ್ತಾರೆ, ಮತ್ತು ಅವನ ಜೊತೆ ಮಾತಾಡೋದ್ರ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಸುಖವನ್ನು ಕೊಡೋದಕ್ಕೋಸ್ಕರ. ಆಮೇಲೆ ಈಗ ಅವನು ಇಲ್ಲದೆ ಇದ್ದಾಗ ಬೇರೆ ಭಕ್ತರು ಇರ್ತಾರಲ್ಲ, ಅವನ ಲೀಲೆಗಳನ್ನು ಹಾಡಿ ಹೊಗಳಿ ಅದರಿಂದ ಸುಖ ಪಡೋದು. ಭಗವಂತ ಇದ್ದರೆ ಅಷ್ಟೇ ಅಲ್ಲ, ಅವನ ಮಾಡಿರುವಂಥ
ಮಾಡಿರುವಂಥ ಲೀಲೆಗಳನ್ನು ನಾವು ನೆನಪಿಸ್ಕೊಳ್ತೀವಲ್ವಾ, ಅದರಲ್ಲೂ ಕೂಡ ನಮಗೆ ಸುಖ ಅನ್ನೋದು ಸಿಗುತ್ತೆ. ಜಗತ್ತಲ್ಲಿ ತನ್ನ ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ ಮತ್ತು ತನ್ನ ದಿವ್ಯ ಕೀರ್ತಿಯನ್ನು ಎಲ್ಲ ಕಡೆನೂ ಕೂಡ ಅವನು ಹರಡಿಸಿ ಅದರ ಶ್ರವಣ, ಕೀರ್ತನೆ ಮತ್ತು ಸ್ಮರಣೆಯ ಮೂಲಕ ಜನರ ಪಾಪಗಳನ್ನು ನಾಶ ಮಾಡೋದಕ್ಕೋಸ್ಕರ ಮತ್ತು ಜಗತ್ತಿನಲ್ಲಿರುವಂತಹ ಪಾಪಾಚಾರಿಗಳನ್ನು ವಿನಾಶ ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಜನ್ಮ ಧರಿಸುವಂತಹ ಕೇವಲ ಲೀಲೆಗಳನ್ನು ಮಾತ್ರ ಅವನು ಮಾಡ್ತಾನೆ. ಅವನು ಜನ್ಮ ತಗೊಂಡು ನಮ್ಮ ಥರ ಕರ್ಮವನ್ನು ಅನುಭವಿಸೋದಕ್ಕೆ ಬಂದಿರೋದಿಲ್ಲ. ಕರ್ಮಫಲವನ್ನು ಅವನು ಲೀಲೆ ಮಾಡೋದಕ್ಕೋಸ್ಕರ ಬಂದಿರ್ತಾನೆ, ಭಕ್ತರಿಗೆ ಸಂತೋಷ ಕೊಡೋದಕ್ಕೆ. ಮತ್ತು ಯಾರು ಪಾಪಗಳನ್ನು ಮಾಡಿರ್ತಾರೋ ಭಗವಂತನ ಆ ಲೀಲೆಗಳ ಸ್ಮರಣೆಗಳನ್ನು ಮಾಡಿಕೊಂಡಾಗ ಅವರ ಪಾಪ ನಾಶ ಆಗುತ್ತೆ. ಮತ್ತು ಪಾಪಿಗಳಿರ್ತಾರಲ್ವ, ಅವ್ರು ಏನು ಮಾಡಿದ್ರೂ ಚೇಂಜ್ ಆಗೋದಿಲ್ಲ. ಅಂಥ ಪಾಪ ಕಾರ್ಯಗಳನ್ನು ಮಾಡುವಂತಹ ಪಾಪಿಗಳನ್ನು ವಿನಾಶ ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಭಗವಂತ ಆ ಜನ್ಮಗಳನ್ನು ಧರಿಸ್ಕೊಳ್ತಾನೆ. ಇದೆಲ್ಲ ಅವನ ಲೀಲೆಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಅವನ ಜನ್ಮ ನಿರ್ದೋಷವಾಗಿರುವಂಥದ್ದು ಮತ್ತು ಅಲೌಕಿಕವಾಗಿರುವಂಥದ್ದು. ಜಗತ್ತಿನ ಕಲ್ಯಾಣವನ್ನು ಮಾಡೋದಕ್ಕೋಸ್ಕರನೇ ಭಗವಂತ ಈ ರೀತಿ ಮನುಷ್ಯಾದಿಗಳ ರೂಪದಲ್ಲಿ ಜನರ ಎದುರುಗಡೆ ಅವನು ಪ್ರಕಟನಾಗ್ತಾನೆ. ಅವನ ಈ ಶ್ರೀ ವಿಗ್ರಹ ಇದೆಯಲ್ಲ, ಇದು ಪ್ರಾಕೃತ ಉಪಾದಾನಗಳಿಂದ ಉಂಟಾಗಿರುವಂಥದ್ದಲ್ಲ. ಅಂದರೆ ಏನು, ಇಲ್ಲಿ ನಾವು ಪ್ರಕೃತಿಯಲ್ಲಿ ಏನಿದೆಯೋ ಅದರಿಂದ ಆಗಿರುವಂಥದ್ದಲ್ಲ. ಅವನ ಶರೀರ ಅನ್ನೋದು, ಅವನ ಶ್ರೀ ವಿಗ್ರಹ ಅಂತಂದರೆ ಭಗವಂತನ ಒಂದು ರೂಪ ಇದೆಯಲ್ವಾ, ಅದು ನಮ್ಮ ಹಾಗೆ ಈ ಪ್ರಕೃತಿಯಿಂದ ಬಂದಿರುವಂಥದ್ದಲ್ಲ. ಅದು ದಿವ್ಯವಾಗಿರುವಂಥದ್ದು, ಚಿನ್ಮಯವಾಗಿರುವಂಥದ್ದು, ಪ್ರಕಾಶಮಯವಾಗಿರುವಂಥದ್ದು ಮತ್ತು ಶುದ್ಧ ಅಲೌಕಿಕವಾಗಿರುತ್ತೆ. ಅವನ ಜನ್ಮಕ್ಕೆ ಗುಣ ಮತ್ತು ಕರ್ಮಗಳ ಸಂಸ್ಕಾರಗಳು ಕಾರಣ ಆಗೋದಿಲ್ಲ. ಈಗ ನಮ್ಮ ಜನ್ಮಕ್ಕೆ ಗುಣ ಸಂಸ್ಕಾರಗಳೇ ಕಾರಣವಾಗಿರುತ್ತೆ. ಈ ರೀತಿ ಭಗವಂತನ ಜನನ ಅನ್ನೋದು ನಮ್ಮ ಹಾಗಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡ್ವಿ. ಅದು ಭಗವಂತ ಲೀಲೆಗೋಸ್ಕರ ತನ್ನನ್ನು ತಾನು ಇಲ್ಲಿ ಪ್ರಕಟಪಡಿಸ್ಕೊಳ್ತಾನೆ ಹೊರತು ಅವನು ನಮ್ಮ ಹಾಗೆ ಹುಟ್ಟೋದಿಲ್ಲ. ಮತ್ತು ಅವನ ಕಾರ್ಯಗಳು ಕರ್ಮಗಳ ಫಲಗಳಿಂದ ಆಗುವಂಥದ್ದಲ್ಲ. ಅವನು ಲೀಲೆಯನ್ನು ಮಾಡೋದು ತನ್ನ ಭಕ್ತರಿಗೆ ಸಂತೋಷ ಪಡಿಸೋದಕ್ಕೆ ಈ ರೀತಿ. ಮತ್ತು ಅವನ ಶರೀರ ನಮ್ಮ ಹಾಗೆ ಈ ಲೌಕಿಕ ಪ್ರಪಂಚದ ಶರೀರ ಅಲ್ಲ. ಅವನ ಶರೀರ ದಿವ್ಯವಾಗಿರುವಂಥದ್ದು, ಪ್ರಕಾಶಮಯವಾಗಿರುವಂಥದ್ದು, ಶುದ್ಧವಾಗಿರುವಂಥದ್ದು. ಈ ವಿಚಾರಗಳನ್ನೆಲ್ಲ ನಾವು ಇಲ್ಲಿ ತಿಳ್ಕೊಂಡ್ವಿ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.